ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಜಿಲ್ಲಾ ಪಂಚಾಯತ್ ಬೀದರ್, ತಾಲೂಕು ಪಂಚಾಯತ್ ಬೀದರ್, ಗ್ರಾಮ ಪಂಚಾಯತ್ ನಾಗೋರ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಸಂವಿಧಾನ ಆಶಯಗಳ, ಮೌಲ್ಯಗಳ ಹಾಗೂ ಘನತೆಗಳ ಕುರಿತು ಅರಿವು ಮೂಡಿಸುವ ಈ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರಕ್ಕೆ ನಾಗೋರ ಗ್ರಾಮ ಪಂಚಾಯತ್ ವತಿಯಿಂದ ನಾಗೋರ ಗ್ರಾಮದ ಹೊರವಲಯದಲ್ಲಿ ಆರತಿ ಬೆಳಗಿ, ಪುಷ್ಪ ಸುರಿಸುವ ಮೂಲಕ, ಹೂಮಾಲೆಯನ್ನು ಹಾಕುವ ಮೂಲಕ ಬರಮಾಡಿಕೊಳ್ಳಲಾಯಿತು. ಅದ್ದೂರಿ ಮೆರವಣಿಗೆಯ ಮೂಲಕ ವೇದಿಕೆ ಕಾರ್ಯಕ್ರಮ ತಲುಪಿತು. ಮೆರವಣಿಗೆಯುದ್ದಕ್ಕೂ ಡಿಜೆ ನಾದಕ್ಕೆ, ಬ್ಯಾಂಡ್ ನಾದಕ್ಕೆ ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತ್ನ ಪ್ರಮುಖರು ಕುಣಿದು ಕುಪ್ಪಳಿಸಿದ್ರು. ಜೊತೆಗೆ ಇದೇ ವೇಳೆ ಮೆರವಣಿಗೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಶಿಸ್ತು ಕಾಪಾಡುವ ಮೂಲಕ ಗಮನ ಸೆಳೆದ್ರು. ಅತಿ ಮುಖ್ಯವಾಗಿ ಸಂವಿಧಾನ ಜಾಗೃತಿ ಮೂಡಿಸುವ ಲಿಖಿತ ಬ್ಯಾನರ್ಗಳು ಹಾಗೂ ಮಹಾಪುರುಷರ ವೇಷಧಾರಿ ಮಕ್ಕಳು ಗಮನ ಸೆಳೆದ್ರು. ವೇದಿಕೆ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಜೊತೆಗೆ ಇದೇ ವೇಳೆ ಎಲ್ಲರೂ ಸಾಮೂಹಿಕವಾಗಿ ಸಂವಿಧಾನ ಪೀಠಿಕೆ ವಾಚನವನ್ನ ಮಾಡಿದ್ರು. ಕಾರ್ಯಕ್ರಮ ಉದ್ದೇಶಿಸಿ ನೋಡಲ್ ಅಧಿಕಾರಿ ಗೌತಮ್ ಅರಳಿ ಅವರು ಮಾತನಾಡಿದ್ರು. ಸಂವಿಧಾನ ಸರ್ವ ವರ್ಗಗಳಿಗೆ ನ್ಯಾಯ ನೀಡಿದೆ. ಸಂವಿಧಾನ ನೀಡಿದ ಹಕ್ಕು ಮತ್ತು ಕರ್ತವ್ಯಗಳನ್ನ ಅರಿಯಬೇಕು. ಪ್ರತಿಯೊಬ್ಬರೂ ಕೂಡ ಸಂವಿಧಾನ ಆಶಯಗಳನ್ನ ಈಡೇರಿಸಬೇಕು. ಸಂವಿಧಾನ ಆಶಯ ಕುರಿತು ಅರಿವು ಮೂಡಿಸಲು ಸರ್ಕಾರ ಇಡೀ ರಾಜ್ಯದಾದ್ಯಂತ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಜಾಥಾ ಜಿಲ್ಲೆಯ ಬಹುತೇಕ ಹಳ್ಳಿಗಳಿಗೆ ಭೇಟಿ ನೀಡಲಿದೆ. ಅದರಂತೆ ಇವತ್ತು ನಾಗೋರ ಗ್ರಾಮ ಪಂಚಾಯತ್ಗೂ ಕೂಡ ಭೇಟಿ ನೀಡಿದೆ ಎಂದು ತಿಳಿಸಿದರು. ಹಾಗಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲರಿಗೂ ಕೂಡ ಜಿಲ್ಲಾಡಳಿತ ಪರವಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸುಭಾಷ್ ನಾಗೋರ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಜಯಕುಮಾರ್ ಪಾಟೀಲ್, ಅಧ್ಯಕ್ಷರಾದ ಫೂಲಮ್ಮ ಸುಮಂತ್, ಉಪಾಧ್ಯಕ್ಷರಾದ ನರಸಪ್ಪ ಜಾನಕನೂರ್, ಸದಸ್ಯರಾದ ಅಶೋಕ್ ಲಿಗಾಡೆ, ರಾಜಪ್ಪ ನಾಗೋರ್, ವಿಜಯಕುಮಾರ್ ಸಾಯಪ್ಪ, ಕಾರ್ಯದರ್ಶಿ ರೋಹಿಣಿ, ಮುಖಂಡರಾದ ಅಣ್ಣಾರಾವ್ ಪಾಟೀಲ್, ಸಚಿನ್, ಅಮೃತ್, ಶಿವಕುಮಾರ್ ಸೇರಿದಂತೆ ಗ್ರಾಮದ ಹಿರಿಯರು, ಮುಖಂಡರು, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪ್ರಜಾಸತ್ತಾತ್ಮಕ ಗಣರಾಜ್ಯವಾದ ಅದರ ಸಮಸ್ತು ರಾಜಕೀಯ ನ್ಯಾಯ, ವಿಚಾರ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವವನ್ನು, ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ನಮ್ಮ ಸಂವಿಧಾನ ಸಭೆಯಲ್ಲಿ ಕ್ರಿಶ್ಚಿಯನ್ರಿಗೆ ಬೈಬಲ್ ಆಗಿರ್ಬೋದು, ಸಂವಿಧಾನ ಜಾಗೃತಿ ಜಾಥಾಕ್ಕೆ ಧನ್ಯವಾದ ಎಲ್ರಿಗೂ ಸರ್. ಸರ್ಕಾರದ ಉದ್ದೇಶ ಏನಂದ್ರೆ ನಿಜವಾಗಿ ಕುಂತಂತ ಮನೆಯಲ್ಲಿ ಕುಂತಂತ ಎಲ್ಲಾ ಸಾರ್ವಜನಿಕರು ಸಂವಿಧಾನವನ್ನು ಅರಿತುಕೊಳ್ಳಿ, ಸಂವಿಧಾನ ಅಂದ್ರೆ ಏನು ಅಂತಕ್ಕಂಥದನ್ನ ಗಮನಕ್ಕೆ ತರಲಿ ಅನ್ನೋಂತ ಒಂದು ಉದ್ದೇಶ ಇಟ್ಟುಕೊಂಡು ಈ ಜಾಗೃತಿ ಶಿಬಿರವನ್ನ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲವೂ ನಾವು ಬಂದು ಕುಂತೀವಿ, ಸರ್ಕಾರದ ಆಜ್ಞೆ ಕೊಟ್ಟಿದೆ ಅಂತ ಬಂದು ಕುಂತಿರ್ಬೋದು, ಶಾಲಾ ಮಕ್ಕಳಿಗೆ ಬಂದಿದ್ದಾರೆ, ಶಿಕ್ಷಕರು ಒತ್ತಡಕ್ಕೆ ಬಂದು ಕುಂತಿರ್ಬೋದು, ಯಾರೋ ಆಸಕ್ತಿಯಿಂದ ಬಂದು ಕುಂತಿಲ್ಲ. ಸಂವಿಧಾನದ ಬಗ್ಗೆ ತಿಳ್ಕೊಬೇಕಂತ ಆಸಕ್ತಿಯಿಂದ ಯಾರು ಬಂದು ಕುಂತಿರ್ಬೇಕಂತ ನನಗನ್ನಿಸ್ತು. ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಪಡ್ತಾ ಇದ್ದೀನಿ. ಆದ್ರೆ ಇದನ್ನ ಬದಲಾವಣೆ ಆಗ್ಬೇಕು. ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿಯಿಂದ ಬಂದು ಕೂತ್ಕೋಬೇಕು. ಇದು ಒಂದು ಯಾವುದೇ ಸಮಾಜಕ್ಕೆ ಸೀಮಿತ ಆಗಬಾರ್ದು. ಎಲ್ಲಾ ಸಮಾಜದವರು ಭಾರತೀಯ ನಾಗರಿಕರು, ಸಮಾಜದ ಅಂತ ಹೇಳೋದಕ್ಕಿಂತ ಭಾರತೀಯ ನಾಗರಿಕರಂತ ಎಲ್ಲರೂ ಕೂಡ ಬಂದು ಈ ಜಾಗೃತಿ ಶಿಬಿರದಲ್ಲಿ ಭಾಗಿಗಳಾಗಬೇಕು. ಮತ್ತೆ ಈ ಸಂವಿಧಾನದ ಬಗ್ಗೆ ಅರ್ಥಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸರ್ಕಾರ ಈ ಒಂದು ಜಾಗೃತಿ ಶಿಬಿರವನ್ನು ಹಮ್ಮಿಕೊಂಡಿದೆ. ಆ ಉದ್ದೇಶ ಎಲ್ಲ ಒಂದ್ ಕಡೆ ನಾವು ಇನ್ನೂ ಸಫಲ 75 ವರ್ಷಗಳ ನಂತರ ನಾವು ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಒಂದು ನೋಟ್ ಕೊಟ್ರು ಇವರು. 75 ವರ್ಷ ನಂತರ ಮಾಡಿದ್ರೆ ಏನ್ ಪರಿಸ್ಥಿತಿ ಇದೆ ನೋಡ್ರಿ. ಈಗ ಇನ್ನೂ ಬರ್ತಾ ಇಲ್ಲ ಜನ. ಅಂದ್ರೆ ಅದನ್ನ ಜನರಿಗೆ ಸರಿ ದಾರಿಗೆ ತರಲಿಕ್ಕೆ, ಸಂವಿಧಾನದ ಬಗ್ಗೆ ಅರಿವು ಜಾಸ್ತಿ ಜನರಿಗೆ ಮುಟ್ಟಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಸರ್ಕಾರದ ನಿರ್ದೇಶನದ ಮೇರೆಗೆ ಈ ಜಾಗೃತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದು ಇವತ್ತಿಗೆ ನಾವು ಇಷ್ಟೇ ನಿರಾಶರಾಗೋದು ಬೇಡ. ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಇದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಸಂವಿಧಾನಕ್ಕೆ ಒಂದು ಆದ್ಯತೆ ಮೇರೆಗೆ
ಎಲ್ಲರೂ ಕೂಡ ಒಂದು ಅಳವಡಿಸ್ಕೋಬೇಕು ಅದರಲ್ಲಿ. ಯಾಕಂದ್ರೆ ನಾವಿಲ್ಲಿ ಕೂತ್ಕೊಂಡಿದ್ದೀವಿ ಅಂದ್ರೆ ಸಂವಿಧಾನನೇ ಕಾರಣ, ಇಷ್ಟು ಶಾಂತಿಯಿಂದ ಕೂತ್ಕೊಂಡಿದ್ದು ಸಂವಿಧಾನನೇ ಕಾರಣ. ಸಂವಿಧಾನದಲ್ಲಿ ಕಾನೂನು ಈ ವ್ಯವಸ್ಥೆನ ಇರ್ತಿರ್ಲಿಲ್ಲ ಅಂತಂದ್ರೆ ಬಹುಶಃ ನಾವು ಇಷ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಕ್ಕಿಲ್ಲ. ಸೊ ಹೀಗಾಗಿ ಈ ಸಂವಿಧಾನದ ಬಗ್ಗೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಇದು ಒಂದು ಕಾರ್ಯಕ್ರಮಕ್ಕೆ ಸೀಮಿತ ಆಗಬಾರ್ದು. ಈ ಕಾರ್ಯಕ್ರಮ ಮುಗಿದಾದ್ಮೇಲೂ ಕೂಡ ಕುಂತಲ್ಲಿ ನಿಂತಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯವನ್ನ ಎಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ನಾವು ಮಾತನ್ನ ಇಲ್ಲಿ ಹೇಳ್ತಾ, ಮಕ್ಕಳು, ಕಾಲೇಜಿನ ಮಕ್ಕಳು ಏನು ಅದ್ಭುತವಾಗಿರುವಂತಹ ಒಂದು ಮೆರವಣಿಗೆ ಮೂಲಕ ಪ್ರದರ್ಶನ ಕೊಟ್ರಿ. ಜಿಲ್ಲಾಡಳಿತದ ಪರವಾಗಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ತಾಲೂಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ತಂಡ ಜೊತೆಗೆ ಶಾಲಾ ಕಾಲೇಜಿನ ಎಲ್ರಿಗೂ ಅಂತ ಹೇಳಿದ್ನಿ. ಎಲ್ಲರೂ ಕೂಡ ಬಹಳ ಅದ್ಭುತವಾಗಿ ಕಾರ್ಯಕ್ರಮನ ಅನುಷ್ಠಾನಗೊಳಿಸಿದ್ರಿ. ಜನರಿಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ. ಆ ಜನರು ಏನ್ ನಡೀತು ಅಂತಕ್ಕಂಥ ನಿಮ್ ಗಮನ ಈ ಕಡೆ ಸೆಳಲಿಕ್ಕೆ ಪ್ರಯತ್ನ ಮಾಡಿದ್ರಿ. ಹೀಗಾಗಿ ಜಿಲ್ಲಾಡಳಿತದ ಪರವಾಗಿ ಈ ಗ್ರಾಮ ಪಂಚಾಯತಿ ಮತ್ತು ಎಲ್ಲಾ ತಂಡದವರಿಗೆ, ಭಾಗಿಯಾಗಿರುವಂತಹ ಎಲ್ಲಾ ತಂಡದವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ನಿರಂತರವಾಗಿ ಜ್ಯೋತಿಯನ್ನ ತಮ್ಮ ಸಂವಿಧಾನ ನೀಡುವ ಮೂಲಕ ಅವರು ಜಾಗೃತಿಯನ್ನ ರೂಪಿಸ್ತಾರೆ. ಅವರು ನಮ್ಮ ದೇಶದ 2ನೇ ಸೂರ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮಾನ್ಯರೇ ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲ ಅಧೀನ ವಲಯದಲ್ಲಿ ಬರ್ತಕ್ಕಂಥ ಎಲ್ಲ ಜನ ಏನು ಬಹಳ ಸಹಕಾರ ಕೊಟ್ಟಿದ್ರು, ಬಹಳ ಉತ್ತಮವಾಗಿ ಈ ಕಾರ್ಯಕ್ರಮ. ಸರ್, ಇದು ಒಂದು ಸ್ವಲ್ಪ ಲೇಟ್ ಆಯ್ತು ಪ್ರಾರಂಭ ಆಗಲಿಕ್ಕೆ ಅಂತ ನಮಗೆ ಭಾವನೆ ಇದೆ ಸರ್. ಈ ಕಾರ್ಯಕ್ರಮ ಆವಾಗಲೇ ಪ್ರಾರಂಭ ಆಗಬೇಕಾಗಿತ್ತು. ಹಂಗಿದ್ರೇನು ಇವತ್ತಿನ ದಿವಸ ಅಲ್ಲ, ಇದು ಸುಮಾರು 30-40 ವರ್ಷಗಳಿಂದ 75 ವರ್ಷಗಳಾಗ್ತಾ ಇದ್ದಾವೆ ಸಂವಿಧಾನ ಜಾರಿಯಾಗಿ. ಆದ್ರೂ ಸಹ ಈಗ ನಾವು ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಈ ಕಾರ್ಯಕ್ರಮ ಹಾಕೊಂಡಿದ್ವಿ. ಸ್ವಲ್ಪ ವಿಳಂಬ ಆಯ್ತು ಅಂತ ನನ್ನ ಒಂದು ಭಾವನೆ ಇದೆ. ಅದಕ್ಕೆ ಇಂಥ ಒಂದು ಪವಿತ್ರ ಕಾರ್ಯಕ್ರಮ ಇದೆ. ನಾವೆಲ್ಲರೂ ಈ ವೇದಿಕೆ ಮೇಲೆ ಇಲ್ಲಿ ಕುಂತಿರ್ತಕ್ಕಂಥ ಶರಣ ವೇಷಧಾರಿಗಳಾಗಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರು ಹಾಗೂ ಅಕ್ಕಮಹಾದೇವಿ ಶಿವಶರಣೀಯರು, ಆಮೇಲೆ ಈ ವೇದಿಕೆ ಮೇಲೆ ಕುಂತಿರ್ತಕ್ಕಂಥವ್ರು ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಿ. ಆದ್ರೆ ನೀವು ವಿಚಾರ ಮಾಡಿಲ್ಲ ಇದು ಏನ್ ಸಾರ್ತಾ ಇದೆ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನ ನಾನು ಘಂಟಾಘೋಷವಾಗಿ ಇಲ್ಲಿ ತರಲಿಕ್ಕೆ ಬಯಸ್ತೀನಿ.